ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಗ್ರಾಚ್ಯುಲೇಷನ್ಸ್ ಹೇಳ್ತೀನಿ ಅನು ಅಂಡ್ ರೋಷನ್ ಇಬ್ರು ಒಂದು ವಂಡರ್ಫುಲ್ ಪೇರ್ ಮಾಡ್ತಾರೆ. ಅಂಡ್ ಅನುಗೆ ನಾವೇ ಯಾವಾಗ ರೇಗಿಸ್ತಾ ಇದ್ವಿ, ಅನು ನನ್ಗೆ ನಿನ್ಗೆ ಎಲ್ಲೋದ್ರು ಒಂದೇ ಕ್ವಶನ್, ಅದು ಯಾವಾಗ ಮದುವೆ, ನೇಷನ್ ವಾಂಟ್ಸ್ ಟು ನೋ ನಿಮ್ಮ ಮದುವೆ ಅನ್ನೋ ಥರ. ಸೊ ನನ್ನ ಲಾಸ್ಟ್ ಇಯರ್ ಆಯಿತು. ಅಂಡ್ ನನಗೆ ವೆರಿ ಹ್ಯಾಪಿ ಫಾರ್ ಹರ್ ಮದರ್. ಶಿ ಇಸ್ ವೆರಿ ಹ್ಯಾಪಿ, ವೆರಿ ಎಮೋಷನಲ್. ಸೊ ಹಾಗಾಗಿ ತುಂಬ ಅದ್ಭುತವಾದ ವ್ಯಕ್ತಿ ಅನುಶ್ರೀ. ನಾವು ನನ್ನ ಪರ್ಸ್ನಲ್ ನಾನು ನೋಡಿದ್ದೀನಿ ಅವ್ರನ್ನ. ಆ್ಯಂಡ್ ರೋಷನ್ ಕೂಡ ಅಷ್ಟೇ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಸರ್. ನಾವು ಇದು ಮಹಾನಟಿ ಟೈಮಲ್ಲಿ ನಾನು ಪರಿಚಯ ಇದೆ ನಮ್ಮೆಲ್ಲರಿಗೂ. ಸೊ ಅವರಿಬ್ಬರು ದೇ ಮೇಕ್ ಅ ವಂಡರ್ಫುಲ್ ಪೇರ್ ಆ್ಯಂಡ್ ಐ ವಿಶ್ ದಮ್ ಅ ಗ್ರೇಟ್ ಲೈಫ್. ರೋಷನ್ ಅವ್ರ ಬಗ್ಗೆ ಅವರು ಕನೆಕ್ಟ್ ಆಗಿರುವಂತ ಸಿಚುವೇಶನ್, ಸೊ ನಿಮ್ಗೆ ಹಿಂಗೆ ಯಾವಾಗಿಂದ ಗೊತ್ತಾಯ್ತು, ನೆನಪಾಗುತ್ತೆ? ನಮ್ಗೆ ಐ ಥಿಂಕ್ ನಾವು ಲಾಸ್ಟ್ ಇಯರ್ ನಮ್ಗೆ ಗೊತ್ತಿತ್ತು. ನಮ್ಗೆ ಲಾಸ್ಟ್ ಇಯರ್ನ ಹೇಳಿದ ಅನು ಅಂದ್ರೆ ದೇವರ್ ಆಲ್ ಕಾಮನ್ ಫ್ರೆಂಡ್ಸ್ ಮುಖಾಂತರ ಎಲ್ಲ ಪರಿಚಯ ಆಗಿರೋದು. ಆ್ಯಂಡ್ ಲಾಸ್ಟ್ ಇಯರ್ ನಾವು ಮಹಾನಟಿ ಮಾಡಬೇಕಾದ್ರೆ ಅಲ್ಲಿ ಪರಿಚಯ ಮಾಡಿಸಿ ನಮಗೆ ಮಾತಾಡ್ಸಿದ್ರು. ಆ್ಯಂಡ್ ರೋಷನ್ ಇಸ್ ಅ ವೆರಿ ಗುಡ್ ಕುಕ್, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮಗೆಲ್ಲ ಒಂದಷ್ಟು ಬಿರಿಯಾನಿ ಮಾಡಿ ತಂದ್ಕೊಟ್ಟಿದ್ರು ಸೆಟ್ಟಿಗೆ. ಸೊ ಹಾಗಾಗಿ ಅಲ್ಲಿಂದ ಒಂದು ಒಡನಾಟ. ಆ್ಯಂಡ್ ರೋಷನ್ ಅವ್ರು ಕೂಡ ಮಂಗಳೂರಿಂದ ಬಂದಿದ್ದಾರೆ. ಆ್ಯಂಡ್ ಸೋನಲ್ ಬರ್ಸಿದೆ, ಅವರಿಬ್ರು ಕೊಂಕಣಿ ಮಾತಾಡುವಂಥವ್ರು. ಸೊ ಹಾಗಾಗಿ ಅದೊಂದು ಕನೆಕ್ಷನ್ ಇದೆ ಅಲ್ಲಿ. ಆ್ಯಂಡ್ ಇಟ್ಸ್ ವೆರಿ ಕಾಮನ್, ಎಲ್ಲ ಕಾಮನ್ ಫ್ರೆಂಡ್ಸ್ ಇದ್ದಾರೆ. ಸರ್ ಏನ್ ಮಾತಾಡಿದ್ರು, ಏನಾದ್ರು ಹೇಳಿದ್ರ? ಅಂದ್ರೆ ಈಗ ಇಂಡಸ್ಟ್ರಿ ಅವರ ಪರಿಚಯ ಆಯ್ತು ಅವ್ರಿಗೆ? ಇಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ಇಲ್ಲ. ಮೊದಲಿಂದ ಯಾಕೆ ಇಷ್ಟು ಇಂಟಿಮೇಟ್ ವೆಡ್ಡಿಂಗ್ ಯಾಕೆ ಸ್ವಲ್ಪ ಅಂತಂದ್ರೆ, ಅವರು ಅವ್ರ ಫ್ಯಾಮಿಲಿ ಎಲ್ಲರಿಗೂ ತುಂಬಾ ಹೊಸದಿದೆ. ಈಗ ನಮ್ಗೆ ನಮ್ಮ ಮದುವೆ ಮಾಡಕ್ಕೆ ನಮ್ಮ ಲೈವೇ ಕೊಟ್ಬಿಟ್ಟಿದ್ದಾರೆ, ನನಗೆ ಗೊತ್ತದು ಏನು ಅಂತ ಅಂದ್ಬಿಟ್ಟು. ಅವರು ದೇ ಆರ್ ನಾಟ್ ಯೂಸ್ ಟು ದಿಸ್ ಅಂಡ್ ಎವ್ರಿಥಿಂಗ್. ಹಾಗಾಗಿ ಸ್ವಲ್ಪ ಇಟ್ಸ್ ನಾಟ್ ದಟ್ ಮೀಡಿಯಾದವ್ರು ಬರಬಾರ್ದು ಅಂತ. ರೋಷನ್ ಅವರ ಜರ್ನಿ ಅಂದ್ರೆ ಅವರು ಕನೆಕ್ಟ್ ಆಗಿದ್ದಾಗ ಇಂಡಸ್ಟ್ರಿ ಪರ್ಸನ್ಗೆ ಅಂತ, ಅದೇ ಅಂದ್ರೆ ಇದು ಏನ್ ಮಾಡ್ತಾ ಇದ್ರು ಅನ್ನೋ ಗೊತ್ತಾಗ ಸರ್. ಅವ್ರ ಬಿಸ್ನೆಸ್ ಅಲ್ಲ, ಕಾಮನ್ ಫ್ರೆಂಡ್ಸ್ ಇತ್ತು. ತುಂಬಾ ಕಾಮನ್ ಫ್ರೆಂಡ್ಸ್ ಮುಖಾಂತರ ಅವರು ಪರಿಚಯ ಆಗಿತ್ತು. ಅಂಡ್ ಅವರು ಗ್ರಾಜುವಲಿ ಅರ್ಥ ಮಾಡ್ಕೋತಿದ್ದಾರೆ. ಸೊ ವಿಲ್ ಗೆಟ್ ಟು ನೋ ಥಿಂಗ್ಸ್ ವೆರಿ ಸೂನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.